ಕೇವಲ ಸಣ್ಣ ಸಂಕಲ್ಪ ಅಲ್ಲ, ಮಹಾ ಸಂಕಲ್ಪ. ಆ ಸಂಕಲ್ಪವನ್ನು ಮಾಡಿ ಇವತ್ತು ಇಲ್ಲಿಯವರೆಗೆ ಬಂದು ನಿಂತಿದ್ದೇವೆ. ಇಲ್ಲಿಯವರೆಗೆ ಬರಲಿಕ್ಕೆ ನಮಗೆ ಧೈರ್ಯ ಎಲ್ಲಿಂದ ಬಂತು ಕೇಳಿದರೆ, ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಲಹೆ ಸೂಚನೆ ಮತ್ತು ನಾವಿದ್ದೇವೆ ಎನ್ನುವಂತಹ ಒಂದು ಧೈರ್ಯ ನಮಗೆ ನೀವೆಲ್ಲರೂ ತುಂಬಿದ್ರಿಂದ ನಾವು ಕಾರ್ಯಪ್ರವೃತ್ತರಾಗಿ ಇಲ್ಲಿವರೆಗೆ ಬಂದಿದ್ದೇವೆ. ಈಗ ತಾನೇ ವಿಠಲ್ ಪೂಜಾರ ಹೇಳಿದರು, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ. ಖಂಡಿತವಾಗಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯ ನೆಲೆಯಲ್ಲಿ ಎಲ್ಲರ ಸಹಕಾರವನ್ನು ಬೇಡುವಂಥದ್ದು ಅವರ ಧರ್ಮ. ಇವತ್ತಿನಿಂದ ಈ ಆಮಂತ್ರಣ ಪತ್ರಿಕೆ ಏನು ಬಿಡುಗಡೆ ಆಗಿದೆ, ಇವತ್ತಿನಿಂದ ಕಾರ್ಯಗಳೆಲ್ಲ ಸಮರೋಪಾದಿಯಲ್ಲಿ ನಡೆಯಬೇಕು. ಇನ್ನು ಹೆಚ್ಚು ದಿವಸ ಇಲ್ಲ. ಯಾಕೆಂದರೆ ಅವರು ಈಗ ತಾನೇ ಹೇಳಿದ ಹಾಗೆ 15,000, 20,000, ಎಷ್ಟು ಸಾವಿರ ಜನ ಆಗ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಇದು ಮಹಾ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವುದರಿಂದ ಮತ್ತು ಶ್ರೀನಿವಾಸ ಕಲ್ಯಾಣ ಬೇರೆ ಬೇರೆ ಸಂಘಟನೆಯವರು, ಬೇರೆ ಬೇರೆ ದೇವಸ್ಥಾನದವರು, ಬೇರೆ ಬೇರೆ ಕಡೆಯಲ್ಲಿ ಊರಿನವರೆಲ್ಲ ಮಾಡ್ತಾರೆ. ಆದರೆ ನಮ್ಮದು ಸಾರ್ವಜನಿಕ ಶ್ರೀನಿವಾಸ ಕಲ್ಯಾಣೋತ್ಸವ, ಇದು ಬಹಳ ವಿಶೇಷ. ಇದು ಜಾತಿ ಮತ ಪಂಥ ಇವುಗಳನ್ನೆಲ್ಲ ಮೀರಿ ಎಲ್ಲರೂ ನಾವು ಸೇರಿ ಮಾಡ್ತಕ್ಕಂಥ ಒಂದು ಕಲ್ಯಾಣೋತ್ಸವ. ಇದಕ್ಕೆ ಶಕ್ತಿ ಜಾಸ್ತಿ. ಶಾಸ್ತ್ರದಲ್ಲಿಯೂ ಹೇಳೋದು, ಒಬ್ಬರು ಪ್ರಾರ್ಥನೆ ಮಾಡೋದಕ್ಕಿಂತ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದರೆ ಅದಕ್ಕೆ ವಿಶೇಷವಾದ ಶಕ್ತಿ ಇದೆ. ಈ ಶ್ರೀನಿವಾಸ ಕಲ್ಯಾಣೋತ್ಸವ ಬಹಳ ಚೆನ್ನಾಗಿ ಆಗಬೇಕು ಅಂತ ಭಗವಂತನ ಸಂಕಲ್ಪವೇ ಇದೆ. ಅದಕ್ಕೆ ನಾವು ಅನೇಕ ಕಾರಣಗಳನ್ನು ನೋಡ್ಬೋದು. ನಮ್ಮ ಊರಿನಲ್ಲೇ ಆಗಬೇಕು ಅಂತ ನಮಗೆ ಬಹಳ ಆಸೆ ಇತ್ತು. ಆದರೆ ನಮಗೆ ಜಾಗ ಸರಿಯಾಗಿ ಸಿಕ್ಕದೇ ಇರೋದ್ರಿಂದ ನಾವು ಹಳೆಕೋಟೆ ಮೈದಾನದಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ಎಲ್ಲ ಕಾರ್ಯಪ್ರವೃತ್ತರಾದ್ವಿ. ಆದರೆ ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯುವುದು ಅಂತ ಹೇಳ್ತೀವಲ್ಲ, ಹಾಗೆ ಆ ಶ್ರೀನಿವಾಸ ಬಂದು ಎಲ್ಲಿ ಕಾಲು ಊರಬೇಕು ಅಂತ ಅವನೇ ನಿರ್ಧಾರ ಮಾಡಬೇಕು ಅವನ ಜಾಗವನ್ನು. ನಾವು ಅಂದ್ಕೊಂಡಾಗ ಎಲ್ಲ ಆಗೋದಿಲ್ಲ. ಆದ್ದರಿಂದ ಅವರು ಹೇಳಿದ ಹಾಗೆ ಒಂದು ವ್ಯವಹಾರ ಅಂತಂದರೆ ಅದಕ್ಕೆ ನೂರಾರು ಆಲೋಚನೆಗಳು, ಲೆಕ್ಕಾಚಾರಗಳು ಎಲ್ಲ ಇರ್ತವೆ. ನಾವು ಅಂದ್ಕೊಂಡ್ರೆ ಸುಲಭದಲ್ಲಿ, ಈಗ ನಮ್ಮನೆ ಜಾಗನೇ ಒಂದು ಸಣ್ಣದ ಆಟದವರು ಬಸ್ ನಿಲ್ತಾರೆ ಅಂದರೆ ನಾವು ಬಿಡೋಕ್ಕೆ ತಯಾರಿಲ್ಲ ಇವತ್ತಿನ ಜಾಗದಲ್ಲಿ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಜಾಗವನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಅವರು ಏನೋ ಒಂದು 4 ತಿಂಗಳು ಬಿಟ್ಟು ಇದನ್ನೆಲ್ಲ ಮಾಡುವ ಅಂತ ಅಂದ್ಕೊಂಡಿರ್ಬೋದು. ಅವರ ಆರ್ಥಿಕ ಸ್ಥಿತಿಗತಿ ಎಲ್ಲವನ್ನೂ ನಾವು ಗಮನಿಸಬೇಕಲ್ಲ. ಆದರೆ ಇದೊಂದು ಲೋಕ ಕಲ್ಯಾಣಾರ್ಥವಾಗಿ ನಡೀತಾ ಇರುವ ಕಾರ್ಯಕ್ರಮ, ನಮ್ಮ ಊರಿನ ಕಾರ್ಯಕ್ರಮ. ಶ್ರೀನಿವಾಸ ಬಂದು ಇಳಿಯುವ ತಾಣ ಇದು. ಆದ್ದರಿಂದ ಈ ಜಾಗವನ್ನು ಆ ಶ್ರೀನಿವಾಸನೇ ಆಯ್ಕೆ ಮಾಡಿಕೊಂಡಿದ್ದಾನೆ. ನಾನು ಮನಃಪೂರ್ವಕವಾಗಿ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ನಮಗೆ ಸಹಕಾರ ಕೊಟ್ಟಂತಹ ಈ ಕಾರ್ತಿಕೇಯ ಎಸ್ಟೇಟ್ನ ಎಲ್ಲ ಪಾಲುದಾರರಿಗೂ ಅವರ ವ್ಯವಹಾರ ಕ್ಷೇತ್ರದಲ್ಲಿ ಆ ಭಗವಂತ ಸುಖ ಶಾಂತಿ ಸಮೃದ್ಧಿಯನ್ನು ಇತೋಪ್ಯತಿಶಯವಾಗಿ ಹೇಳಿಕೊಡ್ತಾನೆ. ಯಾಕೆಂದರೆ ಬಹಳ ದೊಡ್ಡ ಉಪಕಾರವನ್ನು ಅವರು ಮಾಡಿದ್ದಾರೆ, ಅದನ್ನು ನಾವು ಸ್ಮರಣೆ ಮಾಡಲೇಬೇಕು. ಅವರ ವ್ಯವಹಾರ ಇನ್ನೂ ಯಶಸ್ವಿಯಾಗಲಿ, ಈ ಜಾಗದಲ್ಲಿ ಒಂದು ದೈವಿ ಕಳೆ ಬಂದು ಅವರ ವ್ಯವಹಾರ ಎಲ್ಲ ಇನ್ನೂ ಉನ್ನತ ಮಟ್ಟದಲ್ಲಿ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ.